ಸಂಪುಟ ಸರ್ಕಸ್ ಆಯ್ತು. ಈಗ ಖಾತೆ ಹಂಚಿಕೆಯ ಕಗ್ಗಂಟು. ಇವತ್ತು ಸಂಜೆ ದೆಹಲಿಗೆ ಹೋಗ್ತಾ ಇದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಸಿಎಂ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕೂಡ ಪ್ರಯಾಣ ಬೆಳೆಸೋ ಸಾಧ್ಯತೆ ಇದೆ. ನಾಳೆ ಬೆಳಿಗ್ಗೆ ದೆಹಲಿಯಿಂದ ಡಿಕೆ ಶಿವಕುಮಾರ್ ವಾಪಸ್ಸಾಗ್ತಾರೆ. ಹಾಗಾಗಿ ಬಹುತೇಕ ನಾಳೆಯೇ ಖಾತೆ ಹಂಚಿಕೆಯಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸಂಪುಟ ವಿಸ್ತರಣೆ ಆಗ್ತಾ ಇದ್ದಂತೆ ಬಹಳ ದೊಡ್ಡ ಸರ್ಕಸ್ ಆಯಿತು. ಸಚಿವಾಕಾಂಕ್ಷಿಗಳ ಲಿಸ್ಟ್ ಬಹಳ ದೊಡ್ಡದಿತ್ತು. ಸಿಗದೇ ಇದ್ದಂತಹ ಅಸಮಾಧಾನಿತರನ್ನ ಸಮಾಧಾನ ಪಡಿಸೋದು ಸವಾಲಾಗಿತ್ತು. ಆ ಎಲ್ಲ ಪ್ರಹಸನದ ಬಳಿಕ ಈಗ ಖಾತೆ ಹಂಚಿಕೆಯ ಕಗ್ಗಂಟು. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಆದಂತಹ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ದೀವಿ. ಯಾವ ಪರಿ ಅಸಮಾಧಾನ ಭುಗಿಲಿದೆ, ಈಗಲೂ ಕೂಡ ಅಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಅಂತ ಸಂದರ್ಭದಲ್ಲಿ ಈಗ ಖಾತೆ ಹಂಚಿಕೆ ಎನ್ನುವಂತಹ ಒಂದು ಕಗ್ಗಂಟು, ಇದು ಎಷ್ಟು ದೊಡ್ಡ ಸವಾಲು? ಹಾಗಾಗಿ ನಾಳೆಯೇ ಏನಾದರೂ ಖಾತೆ ಹಂಚಿಕೆ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ? ಏನ್ ಬೆಳವಣಿಗೆ? ಪ್ರತಿಮಾ, ಪ್ರತಿಯೊಂದು ಬೆಳವಣಿಗೆಯ ಹಂತದಲ್ಲೂ ಕೂಡ ಕಾಂಗ್ರೆಸ್ ವಿಳಂಬ ಧೋರಣೆಯನ್ನ ಅನುಸರಿಸ್ತಾ ಇದೆ. ಸಚಿವ ಸಂಪುಟ ವಿಸ್ತರಣೆಯೂ ಕೂಡ ಸಾಕಷ್ಟು ವಿಳಂಬವಾಯಿತು. ಇದೀಗ ಖಾತೆ ಹಂಚಿಕೆಯೂ ಕೂಡ ಸಾಕಷ್ಟು ವಿಳಂಬವಾಗ್ತಾ ಇದೆ. ನೂತನ ಸಚಿವರು ಪದಗ್ರಹಣ ಮಾಡಿದ್ದು ಕಳೆದ ಸೋಮವಾರ, ಇದೀಗ ಮತ್ತೊಂದು ಸೋಮವಾರ ಬರ್ತಾ ಇದೆ. ಒಂದು ವಾರ ಕಳೆಯೋದಕ್ಕೆ ಬಂದರೂ ಕೂಡ ಖಾತೆ ಹಂಚಿಕೆಯನ್ನ ಇದುವರೆಗೂ ಕೂಡ ಮಾಡಿಲ್ಲ. ಜೊತೆಗೆ ಆಗಸ್ಟ್ 13ನೇ ತಾರೀಕಿನಿಂದ ಸಹಜವಾಗಿಯೇ ವಿಧಾನಮಂಡಲ ಅಧಿವೇಶನ ಶುರುವಾಗುತ್ತೆ. ಸಚಿವರುಗಳು ತಮ್ಮ ತಮ್ಮ ಜವಾಬ್ದಾರಿ ವಹಿಸಿರುವಂತಹ ಖಾತೆಯ ಬಗ್ಗೆ ಒಂದಷ್ಟು ಅವಲೋಕನವನ್ನು ಮಾಡಬೇಕು, ಅಧ್ಯಯನ ಮಾಡಬೇಕು. ಶಾಸಕರು ಕೇಳಿರುವಂತಹ ನೂರಾರು ಪ್ರಶ್ನೆಗಳಿಗೆ ಉತ್ತರವನ್ನ ಸಿದ್ಧಪಡಿಸಿಕೊಳ್ಬೇಕು. ಆದ್ರೆ ಇದುವರೆಗೂ ಕೂಡ ಖಾತೆ ಹಂಚಿಕೆ ವಿಚಾರದಲ್ಲಿ ಮಾತ್ರ ಒಂದು ಇತ್ಯರ್ಥಕ್ಕೆ ಬರೋದಕ್ಕೆ ಮುಖ್ಯಮಂತ್ರಿಗಳಿಗೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದು ಸ್ಪಷ್ಟ ನಿರ್ದೇಶನವನ್ನ ಕೊಡ್ತಾ ಇಲ್ಲ. ಕಾಂಗ್ರೆಸ್ನ ರಾಜ್ಯ ನಾಯಕರು ಒಂದು ರೀತಿಯಲ್ಲಿ ಹೈಕಮಾಂಡ್ ಹೇಳಿದ ಹಾಗೆ ವಿನಯ ವಿಧೇಯ ವಿದ್ಯಾರ್ಥಿಗಳ ತರ ವರ್ತಿಸ್ತಾ ಇದ್ದಾರೆ ಹೊರತು ಖಾತೆ ಹಂಚಿಕೆ ಮುಖ್ಯಮಂತ್ರಿಗಳ ಪರಮಾಧಿಕಾರ ಅನ್ನುವಂತ ಕಾರಣಕ್ಕೋಸ್ಕರ ಖಾತೆ ಹಂಚಿಕೆಯನ್ನ ಸೂಕ್ತವಾದ ರೀತಿಯಲ್ಲಿ ಮಾಡಿ ಆ ಗೊಂದಲಗಳಿಗೆ ತೆರೆ ಎಳೆಯುವಂತ ಕೆಲಸವನ್ನ ಇದುವರೆಗೂ ಕೂಡ ಮಾಡ್ತಾ ಇಲ್ಲ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇವತ್ತು ರಾತ್ರಿ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಕೂಡ ದೆಹಲಿ ಪ್ರಯಾಣ ಬೆಳೆಸುವಂತ ಸಾಧ್ಯತೆಗಳಿದ್ದಾವೆ. ಖಾತೆಯ ಹಂಚಿಕೆಯನ್ನು ಕೂಡ ಹೈಕಮಾಂಡ್ ತನ್ನ ಸೂತ್ರದ ಪ್ರಕಾರ ಮಾಡೋದಕ್ಕೆ ಹೊರಟಿರುವಂತದ್ದು ಇದೀಗ ಈ ವಿಳಂಬಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಹಲವು ಮಂದಿ ಹಿರಿಯ ಸಚಿವರು ತಮಗೆ ಕೊಟ್ಟಂತಹ ಖಾತೆಗಳು ಬೇಡ, ಬೇರೆ ಬೇರೆ ಪ್ರಭಾವಿ ಖಾತೆಗಳನ್ನ ಕೊಡಿ ಅನ್ನುವಂತ ಬಿಗಿಪಟ್ಟನ್ನ ಹಿಡಿದುಕೊಳ್ತಿದ್ದಾರೆ. ಜೊತೆಗೆ ಅಸಮಾಧಾನಿತ ಶಾಸಕರನ್ನ ಸಮಾಧಾನ ಪಡಿಸುವಂತಹ ನಿಟ್ಟಿನಲ್ಲಿ ಒಂದಷ್ಟು ಸೂತ್ರದ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ. ಈಗ ಇರುವಂತಹ ಸಚಿವರ ಪೈಕಿ ಒಬ್ಬರನ್ನ ರಾಜೀನಾಮೆಯನ್ನ ಕೊಡಿಸಿ ಯಾರಾದ್ರೂ ಇನ್ನೊಬ್ಬರನ್ನ ಹೊಸದಾಗಿ ಸೇರ್ಪಡೆ ಮಾಡಿಕೊಳ್ಬೇಕು ಅನ್ನೋ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಆ ಚರ್ಚೆಗೆ ನಿಜಕ್ಕೂ ಹೈಕಮಾಂಡ್ ಸೊಪ್ಪು ಹಾಕತ್ತಾ ಅಥವಾ ಹೈಕಮಾಂಡ್ಗೂ ಕೂಡ ಆ ರೀತಿಯ ಲೆಕ್ಕಾಚಾರಗಳು ಇದಾವ ಅನ್ನುವಂಥದ್ದು ರಾಜ್ಯ ನಾಯಕರಿಗೆ ಇದುವರೆಗೂ ಕೂಡ ಸ್ಪಷ್ಟವಾಗಿಲ್ಲ. ಹೀಗಾಗಿ ಸಚಿವರಿಗೆ ಖಾತೆಯನ್ನ ಹಂಚಿಕೆ ಮಾಡುವಂತಹ ವಿಚಾರದಲ್ಲಿ ಇನ್ನೂ ಕೂಡ ಗೊಂದಲಗಳು ಹಾಗೆ ಮುಂದುವರೆದಿದ್ದಾವೆ. ಮತ್ತು ಕೊಟ್ಟಿರುವಂತಹ ಖಾತೆಗಳನ್ನ ನಿಭಾಯಿಸಬೇಕಾದಂಥವರು ಕೂಡ ತಮಗೆ ಬೇರೆ ಬೇರೆ ಖಾತೆಗಳನ್ನ ಕೊಡಿ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಒತ್ತಡವನ್ನು ಹಾಕ್ತಾ ಇರುವಂತದ್ದು ಕೂಡ ಖಾತೆಯ ವಿಳಂಬಕ್ಕೆ ಬಹಳ ಪ್ರಮುಖವಾದಂತಹ ಕಾರಣವಾಗಿದೆ. ಬಹುತೇಕ ಹೈಕಮಾಂಡ್ ನಾಯಕರ ಜೊತೆಗೆ ನಾಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಚರ್ಚೆ ನಡೆಸಿ ಒಂದು ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಬಹುದು. ಅಸಮಾಧಾನಿತ ಶಾಸಕರ ಸಮಾಧಾನ ಪಡಿಸುವುದು ಹೇಗೆ ಅನ್ನುವಂಥದ್ದಕ್ಕೂ ಕೂಡ ಹೈಕಮಾಂಡೇ ಪರಿಹಾರವನ್ನ ಹೇಳಬೇಕು. ಇಲ್ಲದೆ ಹೋದ್ರೆ ಅಸಮಾಧಾನಿತ ಶಾಸಕರು ರಾಜ್ಯ ನಾಯಕರ ಒಂದು ತಲೆನೋವಾಗಿ ಅವರು ಹಾಗೆ ಇರ್ತಾರೆ ಹೊರತು ಸಮಾಧಾನವಂತೂ ಖಂಡಿತವಾಗಿ ಆಗೋದಿಲ್ಲ. ಈಗ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ಅಸಮಾಧಾನ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಮುಳುವಾಗಬಹುದು ಅನ್ನುವಂತ ಆತಂಕ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಹೀಗಾಗಿ ಖಾತೆ ಹಂಚಿಕೆ ವಿಚಾರದಲ್ಲೂ ಕೂಡ ಗೊಂದಲ ಹಾಗೆ ಮುಂದುವರೆದಿದೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ. ಕೈ ಶಾಸಕರ ಮುನಿಸು, ಕೈ ನಾಯಕರಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಶಾಸಕರು. ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಸಚಿವರ ಸ್ವಾಗತ, ಬರ ಪರಿಶೀಲನೆ ಸಭೆ ಇದೆಲ್ಲದಕ್ಕೂ ಕೂಡ ಗೈರಾಗಿದ್ದು ಕಾಂಗ್ರೆಸ್ ವೀಕ್ಷಕರ ಸಭೆಯಲ್ಲೂ ಕೂಡ ಬೆಂಬಲಿಗರು ಗಲಾಟೆ ಮಾಡಿದ್ದಾರೆ. ಇನ್ನೂ ಸಚಿವಾಕಾಂಕ್ಷಿಗಳ ಅಸಮಾಧಾನ ಹಾಗೇ ಇದೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ಶಾಸಕರ ಮುನಿಸು ಮುಂದುವರೆದಿದೆ. ಹಲವು ಬಾರಿ ದೆಹಲಿಗೆ ಹೋಗಿದ್ರು ಸಚಿವ ಸ್ಥಾನ ಬಯಸಿ, ಆದರೆ ಯಾವುದೂ ಕೈಗೂಡಲಿಲ್ಲ. ಈಗ ಕೈ ನಾಯಕರಿಂದ ಅಂತರ ಕಾಯ್ದುಕೊಂಡಿದ್ದಾರೆ ರಮೇಶ್ ಬಂಡಿಸಿದ್ದೇಗೌಡ. ಶ್ರೀರಂಗಪಟ್ಟಣದ ಶಾಸಕರು ಸಚಿವ ಸ್ಥಾನಕ್ಕಾಗಿ ಹೈಕಮಾಂಡ್ ಭೇಟಿಯಾಗಿ ಪಟ್ಟು ಹಿಡಿದಿದ್ರು. ಹಿರಿತನದ ಆಧಾರದ ಮೇಲೆ ತಮಗೆ ಸಿಗಬೇಕು ಅನ್ನುವಂತಹ ಆಗ್ರಹ ಅವರದಾಗಿತ್ತು. ಆದರೆ ಇಷ್ಟಾಗಿಯೂ ಕೂಡ ಹೈಕಮಾಂಡ್ ಮಣೆ ಹಾಕಲಿಲ್ಲ. ಮಂಡ್ಯ ಜಿಲ್ಲೆಯ ನರೇಂದ್ರ ಸ್ವಾಮಿ ಚಲವರಾಯಸ್ವಾಮಿ ಅವರಿಗೆ ಅವಕಾಶ ಸಿಕ್ತು. ಅಸಮಾಧಾನಿತ ಶಾಸಕರನ್ನೇನೋ ಭೇಟಿಯಾಗಿ ಮಾತುಕತೆ ನಡೆಸಿದ್ರು ಕೈ ನಾಯಕರು. ಆದರೆ ಈವರೆಗೂ ರಮೇಶ್ ಬಂಡಿಸಿದ್ದೇಗೌಡ ಅವರನ್ನ ಭೇಟಿಯಾಗದೆ ಕಡೆಗಣಿಸಿದ್ದಾರೆ. ಇದೇ ಕಾರಣಕ್ಕೆ ನಡೆದಂತಹ ಸಚಿವರ ಸ್ವಾಗತ ಸಮಾರಂಭಕ್ಕೂ ಕೂಡ ಗೈರಾದರು. ಮೊದಲ ಬಾರಿಗೆ ಸಚಿವರಾಗಿ ಮಂಡ್ಯಕ್ಕೆ ಆಗಮಿಸಿದ್ರು ಸಚಿವದ್ವಯರು, ಆದರೆ ಅವರ ಸ್ವಾಗತಕ್ಕೆ ಅವರು ಹೋಗಲಿಲ್ಲ. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅದ್ಧೂರಿ ಸ್ವಾಗತ ಕೋರಿತ್ತು ಸಚಿವರುಗಳಿಗೆ. ಆದರೆ ಆ ಕಾರ್ಯಕ್ರಮದಿಂದ ದೂರ ಉಳಿದು ತಮಗಿರುವಂತಹ ಅಸಮಾಧಾನವನ್ನ
ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ ರಮೇಶ್ ಬಂಡಿಸಿದ್ದೇಗೌಡ. ಇನ್ನು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲೇನು ಬರ ಪರಿಶೀಲನಾ ಸಭೆ ಇತ್ತು, ಅದಕ್ಕೂ ಕೂಡ ಬರದೆ ಮುನಿಸು ತೋರಿದ್ದಾರೆ. ಚಲುವರಾಯಸ್ವಾಮಿ, ನರೇಂದ್ರ ಸ್ವಾಮಿ ನೇತೃತ್ವದಲ್ಲಿ ನಡೆದಂತಹ ಸಭೆ ಅದು, ಅದಕ್ಕೂ ಕೂಡ ಚಕ್ಕರ್.